ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಕನ್ನಡದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕನ್ನಡ ಅಂತ ಅಷ್ಟೇ ಅಲ್ಲ, ಎಲ್ಲ ಭಾಷೆಗಳಲ್ಲೂ ಸಹ ಬಿಗ್ ಬಾಸ್ ಅಂದ ತಕ್ಷಣ ಅದರದೇ ಆದಂತಹ ಒಂದು ತಾಕತ್ತನ್ನ ತೋರಿಸೋದಕ್ಕೆ ಬಿಗ್ ಬಾಸ್ ಶೋ ರೆಡಿಯಾಗಿ ನಿಂತಿದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಕನ್ನಡದಲ್ಲಿ ಕಲರ್ಸ್ ಕನ್ನಡ ನಂಬರ್ 1 ಪ್ಲೇಸ್ಗೆ ಬರುತ್ತೆ, ಅದರಲ್ಲೂ TRPಲಿ ಅಂತ ಅಂದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣವನ್ನ ತೆಗೆದುಕೊಳ್ಳೋದು ಬಿಗ್ ಬಾಸ್. ಪ್ರತಿ ಸಲಿಯೂ ಸಹ ಬಿಗ್ ಬಾಸ್ ಹೊಸತನದ ಜೊತೆಗೆ ಒಂದಷ್ಟು ವಿವಿಧತೆಯನ್ನ ಹ್ಯಾಡ್ ಮಾಡಿಕೊಂಡು ಎಲ್ಲರ ಮುಂದೆ ಎಲ್ಲರ ಮನೆಯ ಟಿವಿ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಇದೇ ಸೆಪ್ಟೆಂಬರ್ 6ರಿಂದ ಕಿಚ್ಚನ ಸಾರಥ್ಯದಲ್ಲಿ ಬಿಗ್ ಬಾಸ್ ಸೀಸನ್ 13ರ ಗ್ರ್ಯಾಂಡ್ ಟೇಕ್ ಆಫ್ ಆಗೋದಕ್ಕೆ ಇದೀಗ ರೆಡಿಯಾಗಿರುವಂಥದ್ದು. ಹೌದು, ಒಟ್ಟಾರೆಯಾಗಿ ಈಗಾಗಲೇ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಅನ್ನಿಸ್ಕೊಂಡಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಎಂಟ್ರಿ ಕೊಡೋದಕ್ಕೆ ಸ್ಪರ್ಧಿಗಳು ಸಹ ಬಹಳ ಉತ್ಸಾಹಕರಾಗಿ ಬಹಳ ಉತ್ತುಂಗದಲ್ಲಿ ಸಿದ್ಧ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದೀಗ ಮನೆಗೆ ಎಂಟ್ರಿ ಕೊಡೋದಕ್ಕೆ ಗ್ರ್ಯಾಂಡ್ ಓಪನಿಂಗ್ಗೂ ಸಹ ಮುಹೂರ್ತ ಕೂಡ ಫಿಕ್ಸ್ ಆಗಿಬಿಟ್ಟಿದೆ. ಇನ್ನು ಈ ಬಾರಿ ವಿಭಿನ್ನ ರೀತಿಯಲ್ಲಿ ವಾಹಿನಿ ಬಿಗ್ ಬಾಸ್ ಸೀಸನ್ 13ರನ್ನ ಗ್ರ್ಯಾಂಡ್ ಓಪನಿಂಗ್ ಮಾಡೋದಕ್ಕೆ ಒಂದು ಪ್ರೋಮೋವನ್ನ ಇದೀಗ ಹಂಚಿಕೊಂಡಿರುವಂಥದ್ದು. ಇನ್ನು ಆಗಸ್ಟ್ 16ರಿಂದ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದಕ್ಕೆ ಸ್ಪರ್ಧಿಗಳ ಆಯ್ಕೆಯ ಪ್ರಕ್ರಿಯೆಗೆ ಅಗ್ನಿ ಪರೀಕ್ಷೆ ಕೂಡ ನಡೀತಾ ಇದೆ. ಇದೀಗ ಆಯ್ಕೆಯಾದಂತಹ ಸ್ಪರ್ಧಿಗಳನ್ನ ದೊಡ್ಡ ಮನೆಗೆ ಕಳಿಸೋದಕ್ಕೆ ವೇದಿಕೆ ಕೂಡ ಸಜ್ಜಾಗಿದ್ದು, ಸೆಪ್ಟೆಂಬರ್ 6ರಂದು ಸಂಜೆ 7 ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ನಡೆಯಲಿರುವಂತಹ ಒಂದು ಸೂಚನೆಯನ್ನ ಬಾದ್ಶಾ ಕಿಚ್ಚ ಸುದೀಪ್ ಅವರು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಕಿಚ್ಚ ಸುದೀಪ್ ಅವರು ವಿಮಾನ ಹತ್ತುವಂತಹ ಮೂಲಕ ಗ್ರ್ಯಾಂಡ್ ಓಪನಿಂಗ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಪೈಲಟ್ ಆದಂತಹ ಸುದೀಪ್ ಅವರು ಬಿಗ್ ಬಾಸ್ 13ರ ವಿಮಾನವನ್ನ ಆಗಸಕ್ಕೆ ಕೊಂಡೊಯ್ಯಲಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಸಹ ಆರುವಂತಹ ಕನಸಿರುತ್ತೆ, ಆದ್ರೆ ರೆಕ್ಕೆ ಕಟ್ಟುವಂತಹ ಅವಕಾಶ ಕೆಲವರಿಗೆ ಮಾತ್ರ ಸಿಗುತ್ತೆ. ಒಂದು ಸಾರಿ ಫ್ಲೈಟ್ ಮೋಡ್ ಆನ್ ಮಾಡಿದ್ರೆ ಹೊರಗಡೆ ನೆಟ್ವರ್ಕ್ ಕಟ್ ಆಗುತ್ತೆ ಅಂತ ಇದೀಗ ನಿಜವಾದ ಬಣ್ಣವನ್ನ ಬಯಲು ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಮೊಕದ ಹಿಂದೆ ಮೊಕವಾಡ ಇರುತ್ತೆ ಅಂತಾರಲ್ವಾ, ಅದೇ ರೀತಿಯಾಗಿ ಅವರ ನಿಜವಾದ ಬಣ್ಣ ಬಯಲಾಗುತ್ತೆ ಅನ್ನುವಂತಹ ರೀತಿ ಇದೀಗ ಪ್ರೋಮೋದಲ್ಲಿ ತಿಳಿಸಲಾಗಿರುವಂಥದ್ದು. ಏನೋ ಜರ್ನಿ ನಿಮ್ಮದಾದ್ರೂ ಸಹ ಯಾವುದು ನಿಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ, ಆದರೆ ಈ ಜರ್ನಿಯನ್ನ ನೋಡೋ ಮಜಾನೇ ಬೇರೆ ಅಂತ ಸುದೀಪ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಹೊಸ ಪ್ರೋಮೋ ಇದೀಗ ವೀಕ್ಷಕರಲ್ಲಿ ಮತ್ತಷ್ಟು ಸಂಭ್ರಮವನ್ನ ಹೆಚ್ಚಿಸ್ತಾ ಇದೆ. ಇನ್ನು ಈ ಸೀಸನ್ಗೆ ಯಾರೆಲ್ಲ ಎಂಟ್ರಿ ಕೊಡಲಿದ್ದಾರೆ ಅನ್ನುವಂತಹ ಬಗ್ಗೆ ಇದೀಗ ಗ್ರ್ಯಾಂಡ್ ಓಪನಿಂಗ್ ವೇದಿಕೆ ಮೇಲೆ ಎಲ್ಲವೂ ಸಹ ಹೊರಬೀಳುತ್ತೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇತ್ತೀಚೆಗಷ್ಟೇ ಕಿಚ್ಚ ಸುದೀಪ್ ಅವರ ಪ್ರೋಮೋ ಬಿಡುಗಡೆ ಆಗಿದ್ದು, ಈ ಮೂಲಕ ಹೊಸ ಸೀಸನ್ಗೆ ಅಧಿಕೃತವಾಗಿ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಸೆಪ್ಟೆಂಬರ್ 6ನೇ ತಾರೀಕು ದ ಬಿಗ್ ವೇಟ್ ಇಸ್ ಓವರ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಸಹ ಕಾಯುವಂತಹ ಒಂದು ಕಾರ್ಯಕ್ರಮ, ಒಂದು ಪ್ರೋಗ್ರಾಮ್ ಅಂತ ಅಂದ್ರೆ ಅದು ಬಿಗ್ ಬಾಸ್. ಕೆಲವೊಂದಷ್ಟು ಜನ ಬಿಗ್ ಬಾಸ್ನ ಪ್ರಮುಖವಾಗಿ ಸುದೀಪ್ ಅವ್ರಿಗೋಸ್ಕರನೇ ನೋಡುವಂಥವರು ಸಹ ಇದ್ದಾರೆ. ಯಾಕೆಂತ ಅಂದ್ರೆ ಬಾದ್ಶಾ ಬರೀ ನಮ್ಮ ಕನ್ನಡ ಚಲನಚಿತ್ರ ಅಷ್ಟೇ ಅಲ್ಲದೆ ಎಲ್ಲ ಕಡೆನೂ ಸಹ ಅವ್ರದ್ದೇ ಆದಂತಹ ಒಂದಷ್ಟು ಮಾನ್ಯತೆಯನ್ನ ಪಡ್ಕೊಂಡು ಅವರ ಆಕ್ಟಿಂಗ್ ಇಂದ ಇರ್ಬೋದು, ಅವರ ಮಾತಿನ ಶೈಲಿ ಇರ್ಬೋದು, ಅವರ ಲುಕಿಂಗ್ ಸೆನ್ಸ್, ಮ್ಯಾನರಿಸಮ್ ಇರ್ಬೋದು, ಎಲ್ಲದರಿಂದಲೂ ಸಹ ಎಲ್ಲ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಸಹ ತುಂಬಾ ಜನ ಸ್ಯಾಟರ್ಡೇ ಸಂಡೇ ಅದೇ ರೀತಿಯಾಗಿ ಗ್ರ್ಯಾಂಡ್ ಓಪನಿಂಗ್ ಇರ್ಬೋದು, ಗ್ರ್ಯಾಂಡ್ ಫಿನಾಲೆ ಆಗಿರ್ಬೋದು, ಎಲ್ಲವನ್ನು ಸಹ ಸುದೀಪ್ ಸರ್ಗೋಸ್ಕರ ನೋಡುವಂತಹ ಜನರು ಸಹ ಇರುವಂಥದ್ದು. ಏನೋ ಇಷ್ಟು ದಿನ ಕಾಯ್ತಾ ಇದ್ದಂತಹ ಒಂದು ವೇಟಿಂಗ್ ಇದೀಗ ಓವರ್ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಕ್ಯಾಪ್ಷನ್ ಕೂಡ ಬರ್ಕೊಂಡಿರುವಂಥದ್ದು. ಇನ್ನು ಪ್ರೋಮೋದಲ್ಲಿ ಬ್ಲ್ಯಾಕ್ ಸೂಟ್ ಹಾಕೊಂಡು ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟಂತಹ ಕಿಚ್ಚ ಸುದೀಪ್ ಅವರು ಕರ್ನಾಟಕದ ಜನ ಯಾರಿಗೂ ಸಹ ಕಾಯೋದಿಲ್ಲ, ಆದ್ರೆ ವರ್ಷಕ್ಕೆ ಒಂದು ಸಲ ಕಾಯ್ತಾರೆ. ಒಂದೇ ಮನೆ, ಒಂದು ಅವಕಾಶ, ಕೋಟಿ ಕನಸುಗಳು ಮತ್ತೆ ಶುರು ಮಾಡೋಣವಾ ಅನ್ನುವಂತಹ ರೀತಿಯಲ್ಲಿ ಡೈಲಾಗ್ ಅನ್ನ ಹೊಡೆದು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇದೀಗ ತುಂಬಾ ದಿನ ವೇಟ್ ಮಾಡ್ತಾ ಇದ್ದಂತಹ ಕಾರ್ಯಕ್ರಮ ಇದೀಗ ಎಲ್ಲರ ಮುಂದೆ ಹೊರಬೀಳೋದಕ್ಕೆ, ಎಲ್ಲರ ಗಮನವನ್ನ ಸೆಳೆಯೋದಕ್ಕೆ ಅಗ್ನಿ ಪರೀಕ್ಷೆ ನಡೀತಾ ಇದೆ. ಸಾಕಷ್ಟು ಜನರ ಆಯ್ಕೆಗಳ ಜೊತೆಗೆ ಒಂದಷ್ಟು ಟಾಸ್ಕ್, ಒಂದಷ್ಟು ಮೈಂಡ್ ಗೇಮ್ ಎಲ್ಲವೂ ಸಹ ನಡೀತಾ ಇದೆ. ಯಾರೆಲ್ಲ ಬಿಗ್ ಬಾಸ್ ಬಿಬಿ ಮನೆಗೆ ಸೇರ್ತಾರೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.